ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ ನಾನು ಏನೇನು ಮಾಡ್ತೀನಿ, ಲೈಕ್ ಏನೇನು ತೊಗೊಂಬರ್ಬೇಕು, ದೇವರಿಗೆ ಹಬ್ಬಕ್ಕೆ ಐಟಮ್ಸ್ ಆಗಲಿ ಇನ್ನೊಂದಾಗಲಿ ತೊಗೊಂಬರ್ಬೇಕು ಅಂತ ಹೇಳಿದ್ದೆ. ಸೊ ಆಲ್ರೆಡಿ ಎಲ್ಲ ತಂದಿದ್ದಾಯಿತು. ಫ್ರೆಶ್ ಅಪ್ ಆಗಿದ್ದೀನಿ. ಲೈಕ್ ಏನು ಅಂತಂದರೆ ದೇವ್ರ ಪೂಜೆ ಸಾಮಾನುಗಳು ತೊಳಿಬೇಕಿತ್ತು. ಸೊ ಆಲ್ಮೋಸ್ಟ್ ಟೈಮ್ ಬಂದು 6:30 ಆಗೋಗಿದೆ. ಇವಾಗ ದೀಪ ಹಚ್ಚೋ ಟೈಮಲ್ಲಿ ತೆಗೆಯೋದು ಬೇಡ ಅಂತ ಹೇಳಿ ನಾನು ನಾಳೆಗೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀನಿ. ಏನೇನು ತಂದಿದ್ದೀನಿ, ಏನೇನು ತರಿಸಿದ್ದೀನಿ ಐಟಮ್ಸು, ಹಬ್ಬಕ್ಕೆ ಏನೇನು ಬೇಕು, ತಟ್ಟೆ ತುಂಬ್ಸೋಕ್ಕಾಗಲಿ ಇನ್ನೊಂದಕ್ಕಾಗಲಿ ಏನೇನು ಬೇಕು ಅಂತ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ. ನೋಡ್ತಿದ್ದೀರಲ್ಲ, ಇದು ಆ್ಯಕ್ಚುಲಿ ಇದು ಅಡುಗೆ ಮಾಡೋದಕ್ಕೆ, ಸಾರಾಗಲಿ ಬಸ್ಸಾರಾಗಲಿ ಉಪ್ಸಾರು ಇದನ್ನೆಲ್ಲ ಮಾಡೋದಕ್ಕೆ ಐಟಮ್ಸು. ಆಮೇಲೆ ನೆಕ್ಸ್ಟು ಹಬ್ಬಕ್ಕೆ ತೆಂಗಿನ ಬಾಳೆ. ನಮ್ಮ ಮನೆಯವಳೊಬ್ಳು ಡಿಸ್ಟರ್ಬ್ ಮಾಡೋಕ್ಕೆ ಇದ್ದಾಳೆ. ಪಾಲಕ್ ಸೊಪ್ಪು, ಕರ್ಬೇವಿನ ಸೊಪ್ಪು ಪ್ಲಸ್ ಸಾಂಬಾರ್ಗೆ ಏನೇನು ಬೇಕು ಅಂತ ಹೇಳಿ 1-3 ಟೊಮ್ಯಾಟೊ ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಒಗ್ಗರಣೆಗೂ ಇದೆ, ನೆಕ್ಸ್ಟು ಯೂಸ್ ಮಾಡ್ಕೊಳ್ಳೋಕ್ಕೂ ಇದೆ. ಸೊ ಹಣ್ಣು ಹಂಪಲು ಎಲ್ಲ ನೋಡಿದ್ರಲ್ಲ, ರೆಡಿ ಮಾಡಿ ಎತ್ತಿಟ್ಟಿದ್ದೀನಿ. ಇವಾಗೇನು ಮುಟ್ಟೋದು ಬೇಡ ಅಂತ ಹೇಳಿ. ಇನ್ನೂ ನಾಳೆಗೆ ಹೋಗಿ ಹೂವು ಎಲ್ಲ ತರಬೇಕು. ಹೂವೆಲ್ಲ ತೊಗೊಬಂದು ನಾಳೆ ಸಂಜೆಯಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀನಿ. ನಾನು ಒಬ್ಬಿಟ್ಟು ಮಾಡೋದಕ್ಕೂ ಏನೇನು ಪದಾರ್ಥ ಬೇಕೋ ಅದೆಲ್ಲ ತೊಗೊಂಡಿದ್ದೀನಿ. ದೇವ್ರಿಗೆ ದೀಪದ ಎಣ್ಣೆ ಕೂಡ ತೊಗೊಂಡಿದ್ದೀನಿ. ನಾನು ಅರವೆ ಸೊಪ್ಪು, ದಂಟಿನ ಸೊಪ್ಪು, ಟೊಮ್ಯಾಟೊ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನಾನು. ನೆಕ್ಸ್ಟು ಇವಾಗ ನಾನೇನಾದರೂ ಆಚೆ ಇಟ್ಟರೆ ಅದು ತುಂಬ ಒಣಗೋಗೋ ಥರ ಆಗಿಬಿಡುತ್ತೆ, ಒಂಥರ ಇದಾಗ್ಬಿಡುತ್ತೆ, ಸತ್ತೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಅದು ಸಾಯೋದು ಬೇಡ ಅಂತ ಹೇಳಿ ಫ್ರಿಜ್ಜೊಳಗೆ ಇಟ್ಟಿದ್ದೀನಿ ನಾನು. ಸೊಪ್ಪು ಸಾರಿಗೆ ರೆಡಿ ಮಾಡ್ಕೊಬೇಕು ನಾನು. ಆಲ್ಮೋಸ್ಟ್ ಇವಾಗ ಟೈಮ್ 7 ಗಂಟೆ ಆಗೇ ಹೋಯಿತು. ಇನ್ನು ಹಾಫ್ ಆನ್ ಅವರ್ 1 ಅವರ್ ಅಷ್ಟರಲ್ಲಿ ಅಡುಗೆ ಕೂಡ ಆಗಿಬಿಡುತ್ತೆ. ನೈಟ್ ಡಿನ್ನರು ಬೆಳಗ್ಗೆ ಬಂದು ಚಪಾತಿ ಮಾಡಿದ್ದೆ, ಚಪಾತಿಗೆ ಟೊಮೆಟೊ ಗೊಜ್ಜು ಮಾಡಿದ್ದೆ. ಮಧ್ಯಾಹ್ನ ಕೂಡ ಅದನ್ನೇ ಮೇಂಟೈನ್ ಮಾಡಿದ್ದು. ಸಲಿಗೂ ಡಿಫ್ರೆಂಟಾಗಿ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಕಷ್ಟ. ಸೊ ಇರೋದನ್ನು ಬೆಳಗ್ಗೆ ಮಧ್ಯಾಹ್ನ ಮೇಂಟೈನ್ ಮಾಡ್ಬೋದು. ಆ್ಯಕ್ಚುಲಿ ನನಗೆ ತಿಂಡಿ ಬಂದು ಮಧ್ಯಾಹ್ನನೇ ನನಗೆ ಬ್ರೇಕ್ಫಾಸ್ಟ್ ಇರುತ್ತೆ. ಒಂದು ಟೈಮಿಂಗ್ಸು. ಮನೆ ಕ್ಲೀನ್ ಮಾಡಬೇಕಾದ್ರೆ ಹೊಟ್ಟೆನೇ ಹಸಿಯೋದಿಲ್ಲ. ತಿಂದ್ಬಿಟ್ಟು ಕೆಲಸ ಮಾಡೋಕ್ಕೋದ್ರೆ ತುಂಬ ಸೋಂಬೇರಿತನ ಇರುತ್ತೆ. ಕೆಲಸ ಮಾಡಿಬಿಟ್ಟು ತಿನ್ನೋದು ನನ್ನ ಹ್ಯಾಬಿಟ್. ನಾನೇನು ಮಾಡ್ತೀನಿ, ಆರಾಮಾಗಿ ಎಲ್ಲ ಕೆಲಸ ಮಾಡಿದ್ಮೇಲೆ ಮನೆ ನೀಟಾಗಿದ್ದಾಗ ಮಾಡ್ಕೊಂಡು ತಿನ್ನೋಕ್ಕೂ ಚೆಂದ ಇರುತ್ತೆ. ಫ್ರೂಟ್ಸು, ಸೊ ಆ್ಯಪಲ್ಲು, ದಾಳಿಂಬೆ, ಆರೆಂಜು, ಕಿತ್ತಳೆ ಹಣ್ಣು, ಆಮೇಲೆ ಸಪೋಟ, ಚೇಪೆಕಾಯಿ, ಆ್ಯಂಡ್ ಇದು ಹೆಸರು ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರಂತೆ, ನಂಗೆ ಗೊತ್ತಿಲ್ಲ. ಹೇಳಿದರು ಸ್ಟಾರ್ ಫ್ರೂಟ್ ಅಂತ ಹೇಳಿ. ಸೊ ಅದು ಕೂಡ ಲಕ್ಷ್ಮಿಗೆ ತುಂಬ ಇಷ್ಟ ಅಂತ ಹೇಳಿ ಇದನ್ನು ತೊಗೊಂಡಿರೋದು. ಅದಾದಮೇಲೆ ಫ್ರೂಟ್ಸಿದು ಆಯಿತು. ಸೊ ನೆಕ್ಸ್ಟ್ ಬಂದು ಲೆಮನ್ನು, ಅಡುಗೆಗೂ ಆಗುತ್ತೆ, ಕೋಸಂಬರಿ ಮಾಡಲಿಕ್ಕೂ ಆಗುತ್ತೆ. ನಾನು ಏನೇನು ತಂದಿದ್ದೆ ಅಂತೆಲ್ಲ ವಿಡಿಯೋ ಮಾಡಿದ್ದೆಲ್ಲ. ಸೊ ಇವತ್ತು ಕೆಲವೊಂದು ಐಟಮ್ನ ತಂದಿದ್ದೀನಿ. ಲೈಕ್ ಆಯಿಲ್ ಆಗಿರ್ಬೋದು, ಅದೆಲ್ಲ ಮಿಸ್ ಆಗಿತ್ತು. ಸೊ ಅದನ್ನೆಲ್ಲ ತೊಗೊಂಬಂದಿದ್ದೀನಿ. ಕಳಶಕ್ಕೆ ಏನೇನು ಹಾಕಬೇಕು ಅದನ್ನೆಲ್ಲ ತೊಗೊಂಬಂದಿದ್ದೀನಿ. ಆಮೇಲೆ ಹೂವು ಕಟ್ಟೋಣ ಅಂತಲೇ ಅಂದ್ಕೊಂಡೆ. ಹೂವದ ಮಾರು ಬಂದುಬಿಟ್ಟು 150 ರುಪೀಸ್ ಅಂತೆ ಒಂದೇ. ಅದ್ರ ಬದಲು 50 ಗ್ರಾಮು ಕೂಡ ಒಂದು 150 ರೂಪಾಯಿ ಅಂತೆ. ಅದ್ರ ಬದಲು 50 ಗ್ರಾಮು ಬಿಡಿ ಹೂವು ತೊಗೊಂಡು ಕಟ್ಟೋದೇ ಬೆಸ್ಟು ಅಂತ ಡಿಸೈಡ್ ಆಗಿ ಹೂವು ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ. ದೀಪ ಎಲ್ಲ ಬೆಳಗಿದ್ದೀನಿ. ಒಳಗಡೆ ತುಳಸಿ ಕುಚ್ಚಿದೆ, ತುಳಸಿ ಹಾರ, ಕಳಶಕ್ಕೆ ಎಲೆಗಳು. ದೇವ್ರ ಮನೆ ಕೂಡ ಕ್ಲೀನಾಗಿದೆ. ಬೆಳಗ್ಗೆ ಎದ್ದಿದ ತಕ್ಷಣ ಅಷ್ಟೊತ್ತಿಗೆ ಎಲ್ಲ ಪ್ರಿಪ್ರೇಷನ್ ಮಾಡಿ ಮತ್ತೆ ಸ್ನಾನ ಮಾಡಿ ಮತ್ತೆ ಪೂಜೆ ಮಾಡಬೇಕು. ಇವಾಗ ಏನಿದ್ರು ಹೂವು ಕಟ್ಟೋದು 2 ಸರಿ 3 ಸರಿ ಫ್ರೆಶ್ ಅಪ್ ಆಗಬೇಕು. ಜ್ಯೇಷ್ಠ ಪೂಜೆ ಕೂಡ ಇತ್ತು, ಜ್ಯೇಷ್ಠ ಪೂಜೆನೂ ಮಾಡಿದ್ದಾಯಿತು. ಅಷ್ಟಲಕ್ಷ್ಮಿ ಬರಬೇಕು ನಮ್ಮ ಮನೆಗೆ ಅಂತೇಳಿ ಪೂಜೆ ಮಾಡ್ತಿರೋದು. ಆ್ಯಂಡ್ ಇದು 2ನೇ ವರ್ಷ ನಾವು ಲಕ್ಷ್ಮಿ ಕೂರಿಸ್ತಾ ಇರೋದು. ಸೊ ಹೋದ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿತ್ತು, ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಕಮ್ಮಿ ಅಂತಂದರೆ ಇಯರ್ಲಿ ಒನ್ಸ್ ಬರ್ತಾ ಇರುತ್ತಲ್ಲ, ಎಷ್ಟು ಬೇಕೋ ಅಷ್ಟೇ. ಬಿಕಾಸ್ ಸ್ಟಾಕ್ ಇರುತ್ತೆ. ಹೊಸ ಐಟಮ್ಸ್ ಮಾತ್ರ ತರಿಸ್ಕೊಳ್ಳೋದು ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಅಷ್ಟೇ. ಸೊ ಅದಾದಮೇಲೆ ನೆಕ್ಸ್ಟು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತೀನಿ. ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋದು ಕೂಡ ಇನ್ನು 7:15 7:45 ಆಗಿದೆಲ್ಲ. ಸೊ ಇನ್ನೂ ಹೋಗುತ್ತೆ, ಇನ್ನೂ ಅಡುಗೆ ಮಾಡಬೇಕು, ತಿನ್ನಬೇಕು. ಅದಾದಮೇಲೆ ಕೂತ್ಕೊಳ್ಳೋಣ ಅಂತ ಹೇಳಿ. ಆಲ್ಮೋಸ್ಟ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನನ್ನ ಪ್ರಕಾರ ಇದು ಸೆಕೆಂಡ್ ಇಯರ್ ಆಗಿರೋದ್ರಿಂದ ಇದು ನಾನೇ ಮಾಡ್ಕೊತಾ ಇದ್ದೀನಿ. ಲೈಕ್ ಕಲ್ಯಾಣ ಅಂತ ಹೇಳಿ ಏನೋ ಒಂದು ಕಲಿಬೇಕಲ್ಲ. ಲಕ್ಷ್ಮಿ ಕೊಡ್ತಾಳೋ ಬಿಡ್ತಾಳೋ ಅವಳಿಗೆ ಬಿಟ್ಟಿದ್ದು. ನಮ್ಮ ಶ್ರದ್ಧೆ, ನಮ್ಮ ಭಕ್ತಿ ಮೆಚ್ಕೊಬೇಕು. ಮಾಡಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ನೀವು ನನ್ನ ಜೊತೆಲೇ ಇರ್ತೀರಲ್ಲ, ಮಾಡುವ ಜೊತೆಲೆ.
ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ಇಯರು ಅದನ್ನು ನೋಡಿಕೊಂಡು ನಾನು ಅದೇ ಥರ ಮಾಡ್ತೀನಿ. ಆ್ಯಂಡ್ ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಆದಾಗ ಹೇಳ್ತೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿತ್ ಆಲ್ ಯುವರ್ ಸಪೋರ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಏನಾದರೂ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಕೂಡ ಮಾಡಿ. ಓಕೆನಾ? ಚಲೋ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮತ್ತೆ ವಾಪಸ್ ಬರ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ. ಇಷ್ಟು ಹೂವನೇ ಕಟ್ಟಿರೋದು, ಇನ್ನೂ ಇಷ್ಟು ಆದಷ್ಟು ಹೋಗ್ಬಿಟ್ಟಿದೆ. ಇನ್ನಿಷ್ಟು ಪೆಂಡಿಂಗ್ ಇದೆ, ಇನ್ನೂ ಕಟ್ತಾನೇ ಇರಬೇಕು ಗೈಸ್. ಟೈಮು 8:30 ಆಗೋಯ್ತು. ಇನ್ನೂ 1 ಮೊಳ ಅಷ್ಟೇ ಆಗಿದೆ. ಕಟ್ಟಬೇಕು, ಕಟ್ಟಿಬಿಡ್ತೀನಿ. ಕಟ್ಟಿದ್ಮೇಲೆ ಅಡುಗೆ ಮಾಡ್ಕೊಳ್ಳೋದು, ತಿನ್ಕೊಳ್ಳೋದು. Hours later. ಗೈಸ್, ನಮ್ಮ ಮನೆ ಲಕ್ಷ್ಮಿ ಇವಳೆ. ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನೇ ಉಡ್ಸಿದ್ದು, ತುಂಬ ಕಷ್ಟಪಟ್ಟು. ಟೈಮ್ ನೋಡ್ರಿ, 5:15. ಸೊ ಇಷ್ಟೊತ್ತವರೆಗೂ ಆಯ್ತು. ಇದೆಲ್ಲ ಒಂದು ರೆಡಿ ಮಾಡಿ, ಮನೆ ಕಸ ಗುಡಿಸಿ ಒರೆಸಿ ಫ್ರೆಶಪ್ ಒಂದು ಆಗಬೇಕು. ಹೇಗೆ ಕಾಣಿಸ್ತಿದ್ದಾಳೆ? ಸ್ಯಾರಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ಸೊ ಇಷ್ಟೊತ್ತವರೆಗೂ ಆಯಿತು. ಇವಾಗ ಹೋಗಿ ಫ್ರೆಶಪ್ ಆಗಬೇಕು. ಫ್ರೆಶಪ್ ಆದಮೇಲೆ ದೀಪ ಹಚ್ಚಬೇಕು. ಅದಾದಮೇಲೆ ನೆಕ್ಸ್ಟ್ ಏನು ಅಂತ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿಗಂಟ ಸ್ಟೇ ಟ್ಯೂನ್. A few moments later. ಎಲ್ಲ ಆಗೋಯ್ತು. 7 ಗಂಟೆ ಅಷ್ಟರಲ್ಲಿ ಆಗಬೇಕಿತ್ತು. ಪೂಜೆ ಆರಾಮಾಗಿ ಆಗಿದೆ. ಸೊ ನೋಡ್ತಾ ಇದ್ದೀವಿ. ಪೂಜೆ ಮುಗಿದಿದೆ. ಇನ್ನೇನಿದ್ರು ಸಂಜೆ ಅರ್ಶಿನ ಕುಂಕುಮದ ಪೂಜೆ ಇದೆ. ಸಂಜೆ ಮುಗಿಸಿದ್ರೆ ಇವತ್ತಿನ ಹಬ್ಬ ಮುಗೀತು ಅಂತ. ಖತಮ್. ಇನ್ನು ಇವಾಗ ಶುರು ಆಗಿದೆ ನೋಡುವ. ಕನ್ನಡ ಮಾತಾಡೆ. ಫಸ್ಟ್ ಕನ್ನಡ ಕಲಿಯ ಸಾಧ್ಯ ನೀನು. ಫಸ್ಟ್ ಕನ್ನಡ ಕಲಿ. ಏನ್ ಕಲಿತ್ಯಾ? ಕನ್ನಡ ಮಾತಾಡು ಏನಾದ್ರು ಕನ್ನಡ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಅದು ಕನ್ನಡನ ನಿನಗೆ? ನಿಜ ಹೇಳು ಆಂಟಿ. ನೀವು ಮಾತಾಡ್ರಿ ಆಂಟಿ ಕನ್ನಡ. ಏನ್ ಮಾತಾಡ್ಬೇಕು ಇವಾಗ? ಜನಗಳು ಯಾವಾಗ ಬರ್ತಾರೆ? ಜನಗಳು ರೆಡಿ
ಅಲ್ಲಿ ಹೋಗಿ ಪ್ರಸಾದ ತಗೊಂಡ್ಬಂದಿದ್ದೀನಿ, ಅರ್ಶಿನ ಕುಂಕುಮ ತಗೊಂಡ್ಬಂದಿದ್ದೀನಿ. ಇನ್ನು ನಮ್ಮನೆಗೂ ಬರ್ತಾ ಇದ್ದಾರೆ, ಬರ್ತಾನೇ ಇರ್ತಾರೆ. ಹಂಗೆ ಲಕ್ಷ್ಮೀ ದೇವ್ರು ನಮ್ಮನೆಗೆ ಬರ್ತಾನೆ ಇರಲಿ. The next day. ಇವತ್ತಿನ ಬ್ಲಾಗ್ ಇಷ್ಟೇ. ನೆಕ್ಸ್ಟ್ ಮುಂದೆ ಇನ್ನೊಂದು ಬ್ಲಾಗ್ಗೆ ರೆಡಿ ಆಗ್ತೀನಿ. ಮೀಟ್ ಮಾಡೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿಗಂತ ಟೇಕ್ ಕೇರ್, ಬಾಯ್.